ಇವರಂತೂ ಎಷ್ಟೇ ಮ್ಯಾಚಲ್ಲಿ ವಿನ್ ಮಾಡಿದ್ರು ಅವ್ರ ಹೆಂಡ್ತಿಗಂತೂ ಕಿಸ್ ಮಾಡೋದನ್ನ ಮಾತ್ರ ಮರೆಯಲ್ಲ. ಎಲ್ಲೇ ಇದ್ದರೂ ಹುಡುಕ್ಬಿಟ್ಟು ಫೈನ್ ಕಿಸ್ ಕೊಡ್ತಾರೆ. ತುಂಬ ಪುಣ್ಯ ಮಾಡಿದಾರಲ್ಲ ವಯಸ್ಸು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ತುಂಬ ದಿನಗಳೇ ಆಗೋಗೈತೆ ನಾನು ಬ್ಲಾಗ್ ಮಾಡೋದು. ಯಾಕೆ ಬ್ಲಾಗ್ ಮಾಡಿಲ್ಲ ನಿಮಗೆ ಗೊತ್ತಲ್ವ, ನಂದು ಫೋನ್ ರಿಪೇರಿ ಆಗೋಗ್ಬಿಟ್ಟು. ಫೋನ್ ಅಂತ ಇಲ್ಲವೇ ಇಲ್ಲ ನನ್ನ ಹತ್ರ. ಆಮೇಲೆ ನಮ್ಮ ಹಸ್ಬೆಂಡ್ ನನಗೊಂದು ಮೊಬೈಲ್ ತಕ್ಕೊಟ್ರು ಹೊಸದು. ನಾನು ಬ್ಲಾಗ್ ಮಾಡ್ತೀನಲ್ವ, ಅದಕ್ಕೋಸ್ಕರನೇ ನನಗೆ ಮೊಬೈಲ್ ತಕ್ಕೊಟ್ರು. ಪಾಪ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಹಾಕ್ಬಿಟ್ಟು ನನಗೆ ಇಸ್ಕೊಟ್ಟಿದ್ದಾರೆ, ನಾನು ಕೇಳಿದೆ ಅಂದ್ಬಿಟ್ಟು. ಆಮೇಲೆ ಇನ್ನೇನಿಲ್ಲ, ಮಾಮೂಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಅಮ್ಮನ ಮನೆಗೆ. ಅಮ್ಮನ ಮನೆಗೆ ಹೋಗೋ ದಾರಿಯಲ್ಲೇ ಸ್ವಲ್ಪ ಹಂಗೆ ಅಲ್ಲಿ ಬೋರ್ ಆಗ್ತಾಯಿದ್ರು. ಆ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಅಂದ್ಕೊಡಿ. ಇದು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಮ್ಮ ಅಪ್ಪ ಆಲ್ರೆಡಿ ಬಂದು ಅಂಗಡಿಯೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಬಂದೆ. ಇವತ್ತು ನನ್ನ ಸ್ಕೂಟಿ ಮರಿ ಹಾಕಿದ್ಲು, ಶನಿವಾರ ನೈಟೇ ಹಾಕ್ಬಿಟ್ಟಿದ್ಲು. ಅದನ್ನು ವಿಡಿಯೋ ಮಾಡಿ ಕುತ್ಕೊಂಡಿದ್ದೆ ನೋಡಿ ಗಾಯ್ಸ್, ಹೆಂಗೆ ಓಡಿ ಬರ್ತಾಯಿದ್ದಾಳೆ ಅವಳು ಮರಿ. ನಾನೇನ ಎತ್ಕೊಂಡು ನೀವೇ ಹೇಳಿ, ನಾನು ಮುಟ್ಟಿಲ್ಲ, ಸುಮ್ಮನೆ ನೋಡಿದಷ್ಟೇ. ನೋಡಿ ವಿಡಿಯೋ ಮಾಡಿದ್ದಕ್ಕೆ ಅಷ್ಟು ಸ್ಪೀಡಾಗಿ ಓಡಿ ಬರ್ತಾಳೆ. ಏನು ಮಾಡ್ತೀರಾ, ತಾಯಿ ಪ್ರೀತಿ ಅಲ್ವಾ. ಒಂದು ಮರಿ ಮಿಸ್ ಆದ್ರೂ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಅದಕ್ಕೋಸ್ಕರನೇ. ಆಮೇಲೆ ನಮ್ಮ ಅಪ್ಪನೂ ನಮ್ಮ ಆರ್ತಿನೂ ಮದುವೆ ಆಗಿ ಟ್ರಿಪ್ ಅಂತ ಗೋವಾಗೆ ಹೋಗಿದ್ರಪ್ಪ. ನೋಡಿ ವಿಡಿಯೋ ಕಾಲೆಲ್ಲ ಮಾಡಿ ನೋಡಿಸ್ತಾಯಿದ್ರು ನಾವು ಗೋವಾದಲ್ಲಿ ಇದ್ದೀನಿ ಅಂದ್ಬಿಟ್ಟು. ಅವ್ರು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಇನ್ನೇನು ಅಂಗಡಿಗೆ ಹೋಗೋ ಟೈಮ್ ಆಯಿತು. ಇವತ್ತು ನಾನು ನಮ್ಮ ಅಪ್ಪ ನಮ್ಮ ಹಸ್ಬೆಂಡು 3 ಜನನೇ ಹೊರಟಿದ್ದು ಅಂಗಡಿಗೆ. ಆಮೇಲೆ ಅಂಗಡಿ ಹತ್ರ ಬಂದ್ವಿ, ಗೊತ್ತಲ್ವ ನಿಮಗೆ, ಮಾಮೂಲಿ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಡ್ರಿ. ಏನಪ್ಪ ಅಂತ ಅಂದರೆ, ನನ್ನ ಲವ್ ಸ್ಟೋರಿ ಯಾರಿಗೆಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ. ಲವ್ ಸ್ಟೋರಿ ಅಂದ್ಬಿಟ್ಟು ಲವ್ ಸ್ಟೋರಿ ಬಿಡ್ತೀನಿ ಎಪಿಸೋಡಾಗಿ. ನಾನು ಲವ್ ಸ್ಟೋರಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನಾನು ನಮ್ಮ ಹಸ್ಬೆಂಡು ಯಾವ ಥರ ಲವ್ ಮಾಡಿದ್ರಿ, ಎಷ್ಟು ತಿಂಗಳು ಲವ್ ಆಯಿತು ಅಂತ ಹೇಳಬೇಕು ಅಂತ ಅಂದರೆ, ನಮ್ಮದು ಅವ್ರದ್ದು ಬರೀ ಒನ್ ಮಂತ್ ಅಷ್ಟೇ ಲವ್. ಒಂದೇ ಮಂತಲ್ಲಿ ಎಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ನ ನಾವಿಬ್ಬರು ಫೇಸ್ ಮಾಡಿದ್ದೀರಿ, ಎಷ್ಟು ಕಷ್ಟ ಬಿದ್ದಿದ್ದೀರಿ ಅಂದ್ಬಿಟ್ಟು ನಿಮಗೆ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲವ್ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ. ಆಮೇಲೆ ಅಂಗಡಿಯೆಲ್ಲ ಮುಗಿಸ್ಕೊಂಬಂದ್ರಿ. ನಮ್ಮ ಮನೇಲಿ RCB ಮ್ಯಾಚ್ ಓಡ್ತಿತ್ತು ನೋಡಿ. ನಮ್ಮ ಗುಲಾಬಿ ಏನು ಸ್ಟೈಲಾಗಿ ಮಲಗಿದಲ್ಲ, ಸೂಪರ್ ಬಿಡು ಗುಲಾಬಿ ನೀನು. ಆಮೇಲೆ ಎಲ್ಲ RCB ಮ್ಯಾಚೆಲ್ಲ ನೋಡ್ತಾಯಿದ್ರಿ. ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ವಿಡಿಯೋ ಮಾಡೋದು ನೋಡಿ, ಜೈ RCB ಅಂತ ಕಿರ್ಸ್ಲಾಡ್ತಾಯಿದ್ರು. ಇವತ್ತಿನ ನನ್ನ ಬ್ಲಾಗ್ ಇದೇ ಆಗಿರುತ್ತೆ. ಲವ್ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ. ಬಾಯ್.